ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ ಆಲ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ವಾಟ್ ಈಸ್ ಬಗ್ ಆರ್ ಡಿಫೆಕ್ಟ್ ಲೈಫ್ ಸೈಕಲ್, ಬಗ್ ಅಥವಾ ಡಿಫೆಕ್ಟ್ ಲೈಫ್ ಸೈಕಲ್ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಇಟ್ ಈಸ್ ದ ಕಂಪ್ಲೀಟ್ ಜರ್ನಿ ಆಫ್ ಅ ಬಗ್ ಫ್ರಮ್ ದ ಮೂಮೆಂಟ್ ಇಟ್ ಈಸ್ ಫೌಂಡ್ ಬೈ ಅ ಟೆಸ್ಟರ್ ಅಂಟಿಲ್ ಇಟ್ ಈಸ್ ಫಿಕ್ಸ್ಡ್ ಅಂಡ್ ಕ್ಲೋಸ್ಡ್. ಒಬ್ಬ ಟೆಸ್ಟರ್ ಡಿಫೆಕ್ಟ್ನ ರೈಸ್ ಮಾಡಿದ ಮೊಮೆಂಟಿಂದ ಆ ಡಿಫೆಕ್ಟ್ ಫಿಕ್ಸ್ ಆಗಿ ಕ್ಲೋಸ್ ಆಗುವವರೆಗಿನ ಜರ್ನಿಯನ್ನ ಡಿಫೆಕ್ಟ್ ಅಥವಾ ಬಗ್ ಲೈಫ್ ಸೈಕಲ್ ಅಂತ ಕರಿತೀವಿ. ಡಿಫೆಕ್ಟ್ ರೈಸ್ ಮಾಡಿದಾಗಿಂದ ಕ್ಲೋಸ್ ಆಗುವವರೆಗೆ ಒಂದಿಷ್ಟು ಸ್ಟೇಜಸ್ಗಳಿವೆ. ಅದು ಯಾವುದು ಅಂತ ನೋಡೋಣ. ಇವಾಗ ಒಂದು ಲಾಗಿನ್ ಪೇಜ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ವ್ಯಾಲಿಡ್ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಎಂಟರ್ ಮಾಡಿದಾಗ ಇನ್ವ್ಯಾಲಿಡ್ ಕ್ರೆಡೆನ್ಷಿಯಲ್ ಅಂತ ಎರರ್ ಬರ್ತಿದೆ, ಅಂದ್ರೆ ಇದು ಒಂದು ಡಿಫೆಕ್ಟ್. ಸೊ ಟೆಸ್ಟರ್ ಈ ಡಿಫೆಕ್ಟ್ ಅನ್ನ ಫೈಂಡ್ ಮಾಡಿ ಟೂಲ್ನಲ್ಲಿ ರಿಪೋರ್ಟ್ ಮಾಡ್ತಾರೆ, ಅಂದ್ರೆ ಡಿಫೆಕ್ಟ್ನ ರೈಸ್ ಮಾಡ್ತಾರೆ. ಈಗ ಆ ಡಿಫೆಕ್ಟ್ ನ್ಯೂ ಸ್ಟೇಜ್ನಲ್ಲಿ ಇರುತ್ತೆ. ಡಿಫೆಕ್ಟ್ ರೈಸ್ ಮಾಡಿದ ಮೇಲೆ ಟೆಸ್ಟರ್ ಆ ಒಂದು ಡಿಫೆಕ್ಟ್ ಯಾರು ಫಿಕ್ಸ್ ಮಾಡ್ತಾರೆ, ಅಂದ್ರೆ ಆ ಮಾಡ್ಯೂಲ್ ಮೇಲೆ ಯಾವ ಡೆವಲಪರ್ ವರ್ಕ್ ಮಾಡ್ತಿದ್ದಾರೆ ಅನ್ನುವ ನಾಲೆಜ್ ಇದ್ರೆ ಅವರೇ ಡೆವಲಪರ್ಗೆ ಅಸೈನ್ ಮಾಡ್ತಾರೆ. ಇಲ್ಲದಿದ್ರೆ ಲೀಡ್ ಅಥವಾ ಮ್ಯಾನೇಜರ್ ಈ ಡಿಫೆಕ್ಟ್ ಅನ್ನ ಡೆವಲಪರ್ಗೆ ಅಸೈನ್ ಮಾಡ್ತಾರೆ. ಆವಾಗ ಆ ಡಿಫೆಕ್ಟ್ ಅಸೈನ್ ಸ್ಟೇಜ್ ಅಥವಾ ಸ್ಟೇಟ್ಗೆ ಹೋಗುತ್ತೆ. ನಂತರ ಯಾವ ಡೆವಲಪರ್ಗೆ ಆ ಡಿಫೆಕ್ಟ್ನ ಅಸೈನ್ ಮಾಡಿರ್ತಾರಲ್ವಾ, ಅವರು ಅದನ್ನ ಓಪನ್ ಮಾಡಿ ಚೆಕ್ ಮಾಡಿ ಅನಲೈಸ್ ಮಾಡುವಾಗ, ಅಂದ್ರೆ ಆ ಒಂದು ಬಗ್ನ ಮೇಲೆ ವರ್ಕ್ ಮಾಡುವಾಗ ಅದರ ಸ್ಟೇಟಸ್ ಅಥವಾ ಸ್ಟೇಜ್ ಓಪನ್ ಆಗಿರುತ್ತೆ. ಡೆವಲಪರ್ ಕೋಡ್ನ ಚೇಂಜ್ ಮಾಡಿ ಅಥವಾ ಎಕ್ಸಾಕ್ಟ್ ಏನು ಇಶ್ಯೂ ಇದೆ ಅದನ್ನ ಫಿಕ್ಸ್ ಮಾಡಿದ ಮೇಲೆ ಆ ಬಗ್ನ ಸ್ಟೇಟಸ್ ಫಿಕ್ಸ್ಡ್ ಅಂತ ಚೇಂಜ್ ಮಾಡ್ತಾರೆ. ನಂತರ ಟೆಸ್ಟರ್ಸ್ ಫಿಕ್ಸ್ ಮಾಡಿರುವ ಡಿಫೆಕ್ಟ್ನ ರೀಟೆಸ್ಟ್ ಮಾಡ್ತಾರೆ. ಆ ಒಂದು ಫೀಚರ್ಸ್ ಕರೆಕ್ಟ್ ಆಗಿ ವರ್ಕ್ ಆಗ್ತಿದೆಯಾ ಅನ್ನೋದನ್ನ ಟೆಸ್ಟ್ ಮಾಡ್ತಾರೆ. ಈ ಟೈಮ್ನಲ್ಲಿ ಡಿಫೆಕ್ಟ್ನ ಸ್ಟೇಟಸ್ ರೀಟೆಸ್ಟ್ ಆಗಿರುತ್ತೆ. ರೀಟೆಸ್ಟ್ ಮಾಡಬೇಕಾದ್ರೆ ಫೀಚರ್ಸ್ ಕರೆಕ್ಟ್ ಆಗಿ ವರ್ಕ್ ಆದ್ರೆ, ಅಂದ್ರೆ ಇಶ್ಯೂಸ್ ಕರೆಕ್ಟ್ ಆಗಿ ಫಿಕ್ಸ್ ಆದ್ರೆ ಸ್ಟೇಟಸ್ನ ಕ್ಲೋಸ್ಡ್ ಅಂತ ಚೇಂಜ್ ಮಾಡ್ತಾರೆ. ಒಂದ್ ವೇಳೆ ಫೀಚರ್ಸ್ ಕರೆಕ್ಟ್ ಆಗಿ ವರ್ಕ್ ಆಗಿಲ್ಲ ಅಂದ್ರೆ ಡಿಫೆಕ್ಟ್ನ ರೀಓಪನ್ ಮಾಡ್ತಾರೆ. ಮತ್ತೆ ಸೈಕಲ್ ರಿಪೀಟ್ ಆಗುತ್ತೆ, ಅಂದ್ರೆ ಮತ್ತೆ ಡೆವಲಪರ್ ಅನಲೈಸ್ ಮಾಡ್ತಾರೆ, ಫಿಕ್ಸ್ ಮಾಡ್ತಾರೆ, ಟೆಸ್ಟರ್ ರೀಟೆಸ್ಟ್ ಮಾಡ್ತಾರೆ, ವರ್ಕ್ ಆದ್ರೆ ಡಿಫೆಕ್ಟ್ನ ಕ್ಲೋಸ್ ಮಾಡ್ತಾರೆ, ವರ್ಕ್ ಆಗಿಲ್ಲ ಅಂದ್ರೆ ಮತ್ತೆ ರೀಓಪನ್ ಮಾಡ್ತಾರೆ. ಬೇಸ್ಡ್ ಆನ್ ದ ವರ್ಕ್ ಸ್ಟೇಟಸ್ ಅಪ್ಡೇಟ್ ಆಗ್ತಾ ಇರುತ್ತೆ. ಇಲ್ಲಿ ನಾವು ಇನ್ನೊಂದನ್ನ ಗಮನಿಸಬೇಕು. ಟೆಸ್ಟರ್ ಡಿಫೆಕ್ಟ್ನ ರೈಸ್ ಮಾಡಿದಾಗ ಒಬ್ಬ ಡೆವಲಪರ್ಗೆ ಅಸೈನ್ ಮಾಡಿದ ಮೇಲೆ ಡೆವಲಪರ್ ಅದರ ಮೇಲೆ ವರ್ಕ್ ಮಾಡಬೇಕಾದ್ರೆ ಮೊದಲು ಆ ಡಿಫೆಕ್ಟ್ ವ್ಯಾಲಿಡ್ ಇದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ತಾರೆ. ವ್ಯಾಲಿಡ್ ಇದ್ರೆ ಮಾತ್ರ ನಾನು ಇಷ್ಟು ಹೊತ್ತು ಹೇಳಿರುವ ಡಿಫರೆಂಟ್ ಸ್ಟೇಜಸ್ನಲ್ಲಿ ವರ್ಕ್ ಕಂಟಿನ್ಯೂ ಆಗ್ತಿರುತ್ತೆ. ವ್ಯಾಲಿಡ್ ಇಲ್ಲ ಅಂದ್ರೆ ಕೆಲವೊಮ್ಮೆ ಟೆಸ್ಟರ್ ಸೇಮ್ ಡಿಫೆಕ್ಟ್ಗಳನ್ನು ರೈಸ್ ಮಾಡಿರ್ತಾರೆ, ಡುಪ್ಲಿಕೇಟ್ ಇಶ್ಯೂಸ್ಗಳನ್ನು ರೈಸ್ ಮಾಡಿರ್ತಾರೆ, ಆಲ್ರೆಡಿ ಡೆವಲಪರ್ ಅದರ ಮೇಲೆ ವರ್ಕ್ ಮಾಡಿರ್ತಾರೆ. ಆಗ ಡೆವಲಪರ್ ಈ ಒಂದು ಡಿಫೆಕ್ಟ್ಗೆ ಇಶ್ಯೂಸ್ನ ಫಿಕ್ಸ್ ಮಾಡೋದ್ರ ಬದಲು ಸ್ಟೇಟಸ್ ಅನ್ನ ಡುಪ್ಲಿಕೇಟ್ ಅಂತ ಅಪ್ಡೇಟ್ ಮಾಡ್ತಾರೆ. ಟೆಸ್ಟರ್ಸ್ ಅದು ನಿಜವಾಗ್ಲೂ ಡುಪ್ಲಿಕೇಟ್ ಇಶ್ಯೂಸ್ ಆದ್ರೆ ಅದನ್ನ ಕ್ಲೋಸ್ ಮಾಡ್ತಾರೆ. ಅದೇ ರೀತಿಯಲ್ಲಿ ಕೆಲವೊಮ್ಮೆ ಟೆಸ್ಟರ್ಸ್ ರಿಕ್ವೈರ್ಮೆಂಟ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಫೀಚರ್ಸ್ಗಳು ಸರಿಯಾಗಿ ವರ್ಕ್ ಆಗ್ತಿದ್ರೂ ಕೂಡ ಡಿಫೆಕ್ಟ್ನ ರೈಸ್ ಮಾಡಿರ್ತಾರೆ. ಈ ಟೈಮ್ನಲ್ಲಿ ಡೆವಲಪರ್ ಅಂತಹ ಡಿಫೆಕ್ಟ್ಗಳನ್ನು ಇನ್ವ್ಯಾಲಿಡ್ ಅಂತ ರಿಜೆಕ್ಟ್ ಮಾಡ್ತಾರೆ. ಹಾಗೆ ಕೆಲವೊಂದು ಟೈಮ್ನಲ್ಲಿ ಇಶ್ಯೂಸ್ ವ್ಯಾಲಿಡ್ ಆಗಿರುತ್ತೆ, ಬಟ್ ಆ ಒಂದು ಪರ್ಟಿಕ್ಯುಲರ್ ಬಿಲ್ಡ್ ರಿಲೀಸ್ನಲ್ಲಿ ಅದನ್ನ ಫಿಕ್ಸ್ ಮಾಡುವ ಅಗತ್ಯ ಇರಲ್ಲ. ಅಂದ್ರೆ ಅದು ತುಂಬಾ ಚಿಕ್ಕ ಇಶ್ಯೂಸ್ ಆಗಿದ್ರೆ, ಆ ರಿಲೀಸ್ನಲ್ಲಿ ಅದಕ್ಕೆ ಅಷ್ಟು ಸ್ಕೋಪ್ ಇಲ್ಲ ಅಂದ್ರೆ ನೆಕ್ಸ್ಟ್ ರಿಲೀಸ್ನಲ್ಲಿ ಫಿಕ್ಸ್ ಮಾಡಿದ್ರೂ ನಡೆಯುತ್ತೆ, ಬಿಸ್ನೆಸ್ಗೆ ಯಾವುದೇ ನೆಗೆಟಿವ್ ಇಂಪ್ಯಾಕ್ಟ್ ಆಗಲ್ಲ ಅಂದ್ರೆ ಆ ಒಂದು ಟೈಮ್ನಲ್ಲಿ ಡೆವಲಪರ್ ಆ ಒಂದು ಡಿಫೆಕ್ಟ್ನ ಡೆಫರ್ಡ್ ಮಾಡ್ತಾರೆ. ಒಂದು ಡಿಫೆಕ್ಟ್ ರೈಸ್ ಮಾಡಿದಾಗಿಂದ ಕ್ಲೋಸ್ ಮಾಡುವವರೆಗೆ ಡಿಫೆಕ್ಟ್ನ ಜರ್ನಿ ಹೀಗಿರುತ್ತೆ. ಇದನ್ನ ಬಗ್ ಅಥವಾ ಡಿಫೆಕ್ಟ್ ಲೈಫ್ ಸೈಕಲ್ ಅಂತ ಹೇಳ್ತಾರೆ. ಈ ಒಂದು ಡಿಫೆಕ್ಟ್ ಲೈಫ್ ಸೈಕಲ್ ಟಾಪಿಕ್ ನಿಮಗೆಲ್ಲ ಅರ್ಥ ಆಗಿದೆ, ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ. ನಿಜವಾಗ್ಲೂ ಅರ್ಥ ಆಗಿದ್ರೆ, ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಒಪಿನಿಯನ್ಗಳನ್ನು ಕಮೆಂಟ್ ಮಾಡಿ. ಹ್ಯಾಪಿ ಲರ್ನಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.